ಪ್ರತಿದಿನ 100% ಸ್ಪೆಷಲ್ ಐಟಮ್ ಸಿಗುತ್ತೆ. ನಮ್ಮ ಮೇಯ್ನು ಪ್ರೊಡಕ್ಷನ್ ಹೆಡ್ಡು ನಮ್ಮ ಮುನ್ನ ಮತ್ತು ನಮ್ಮ ವೆಂಕಟೇಶಣ್ಣ ಅಂತಿದ್ದಾರೆ. ಅವರು ಪ್ರತಿದಿನವೂ ಅದ್ಭುತವಾಗಿ ಮಾಡಾಕ್ತಾರೆ. ಒಂದಿನವೂ ಬೋರ್ ಅನ್ಸಲ್ಲ ನಮಗೆ. ಅಂದರೆ ಅಯ್ಯೋ ಶೂಟಿಂಗ್ ಊಟ ದಿನ ಇದೇ ಇರುತ್ತಪ್ಪ ಅಂತೇನಿಲ್ಲ. ಹೋಮ್ಲಿ ಫುಡ್ ಇರುತ್ತೆ. ಇವತ್ತು ನೋಡಿ, ಇವತ್ತು ಬಂದಿದ್ದ ತಕ್ಷಣ ನಾನು ಹೇಳಿದೆ ಅವ್ರಿಗೆ, ಅವರೇ ಇಲ್ಲೇ ಕುಕ್ ಮಾಡಿ ಇಲ್ಲೇ ಸ್ಪೆಷಲಾಗಿ ನಮಗೋಸ್ಕರ ಪ್ರೀತಿಯಿಂದ ಬಡಿಸ್ತಾರೆ. ತುಂಬ ಅದ್ಭುತವಾಗಿ. ಆಮೇಲೆ ಅದಕ್ಕೆ ಆ್ಯಡ್ ಮಾಡ್ತೀನಿ, ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಬಡಿಸೋದು ಕೂಡ ಅಷ್ಟೇ ಮುಖ್ಯ. ಅವರು ಚೆನ್ನಾಗಿ ಬಡಿಸ್ತಾರೆ. ಶ್ರವಣ್ ಅಂತ ಒಬ್ಬರಿದ್ದಾರೆ, ತುಂಬ ಚೆನ್ನಾಗಿ ಬಡಿಸ್ತಾರೆ. ನಾವು ಏನು ಕೇಳಿದ್ರು ಬೇಜಾರು ಮಾಡ್ಕೊಳ್ಳೋದು ಅಂತ ಹಾಕ್ತಿರ್ತಾರೆ. ಆಮೇಲೆ ತುಂಬ ಖುಷಿ, ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಕ್ಲೀನಾಗಿ ಮಾಡ್ತಾರೆ. ಹಾಗಾಗಿ ನೋಡ್ತಾ ಇದ್ದಿಲ್ಲ ನೀವೇ. ಅಲ್ಲ, ಇವರು ಕೊಟ್ಟಾದ್ಮೇಲಂತೂ ಅದು ಫಿಕ್ಸ್ ಆಗ್ಬಿಡಿ. ಯಾಕೆಂತಂದರೆ ಇವ್ರದ್ದು ಆನ್ ಸ್ಕ್ರೀನ್ ಕ್ಯಾರೆಕ್ಟರು ಹಾಗೇನೆ. ಸೊ ಸ್ವಲ್ಪ ತಿಂಡಿ ಪೋತ, ಹಾಗೆ ಆಫ್ ಸ್ಕ್ರೀನಲ್ಲಿ ಫುಡ್ ಲವರು. ಸೊ ಅವ್ರು ಏನೇ ಹೇಳೋರು ಕರೆಕ್ಟಾಗಿರುತ್ತೆ. ಅವ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಶೂಟಿಂಗ್ ನಡೀತಾ ಇರಬೇಕಾದ್ರೆ ವಾಸನೆ ಮೇಲೆ ಕಂಡಿಡ್ದು ಬಿಡ್ತಾರೆ. ಯಾವ್ದು ಇವಾಗ ಟಿಫನ್ ಕರೆಕ್ಷನ್ ಸ್ವಲ್ಪ ಎನ್ಹಾನ್ಸ್ ಮಾಡಿ ಹೇಳ್ತದೆ, ಅದನ್ನು ಉತ್ಪ್ರೇಕ್ಷಿತ ರೀತಿ. ಓಕೆ, ಬಟ್ ಯಾಕಂದರೆ ಸಾಮಾನ್ಯವಾಗಿ ಯಾರ್ಯಾರು ಫುಡ್ ಇಷ್ಟಪಡ್ತಾರೆ ಅವ್ರಿಗೆಲ್ಲ ವಾಸನೆ ಗ್ರಹಣ ಶಕ್ತಿ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದ್ರ ಮೂಲಕನೇ ತಾನು ನಮಗೆ ರುಚಿ ಗೊತ್ತಾಗೋದು, ಟೇಸ್ಟ್ ಗೊತ್ತಾಗೋದು. ಟೇಸ್ಟ್ ಬಿಡ್ಸ್ ಎಲ್ಲ ಜಾಸ್ತಿ ಸ್ಪೆಷಾಲಿಟಿ ಏನು ಕ್ಯಾರೆಕ್ಟ್ರು ಒಂದು ಆನ್ ಸ್ಕ್ರೀನಲ್ಲಿ ಅದೇ ಥರ ಇದೆ. ಸೊ ಆಫ್ ಸ್ಕ್ರೀನಲ್ಲಿ ನಾನು ಸ್ವಲ್ಪ ಊಟ ತಿಂಡಿ ಇಷ್ಟಪಡ್ತೀನಿ. ಸ್ವಲ್ಪ ಅಲ್ಲ, ತುಂಬ ಪ್ರೀತಿಸ್ತೀನಿ. ಹೇಳ್ಬೇಕು ಅಂತಂದ್ರೆ ಇವಾಗ ಇಲ್ಲೆಲ್ಲೋ ಕುಕ್ ಮಾಡ್ತಿರ್ತಾರೆ, ಅಲ್ಲಿ ಸ್ಮೆಲ್ಲಲ್ಲೇ ಹೇಳ್ಬಿಡ್ತಾರೆ ಏನು ಅಡುಗೆ ಮಾಡಿದ್ದಾರೆ ಅಂತ. ನನ್ನ ಕಲೆ ಅದು. 64 ವಿದ್ಯೆಯಲ್ಲಿ ಇದು ಒಂದು ಕಲೆ ಅಲ್ವಾ? ಅದು ಹಾಗೆ ಫನ್ ಎಲಿಮೆಂಟ್ ಅಲ್ಲ. ಆರಾಮಾಗಿ ಸೈಲೆಂಟಾಗಿ ಕುತ್ಕೊಂಡು ತಿಂತಿದ್ದಾರೆ ನೋಡಿ ನಮ್ಮ ಸೌಂಡ್ ಬಾಸ್ ಚಂದ್ರಣ್ಣ ಅಂತ. ಅವ್ರನ್ನ ನಾವು ಸರ್ಕಲ್ ಚಂದ್ರಣ್ಣ ಅಂತ ಕರಿತೀವಿ. ಅವರು ಹಿರಿಕರು ನಮ್ಮ ಸೆಟ್ಗೆ. ಇಲ್ಲ ಅಂತಂದ್ರೆ ಹೇಳಿದ್ರೆ ಬೇಜಾರಾಗ್ತಾರೆ, ಕೇಳಿದ್ರೆ 16 ವರ್ಷ ಅಂತಾರೆ. ಎಲ್ಲರೂ ಕಾಮಿಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವರು ನನ್ನನ್ನು ರೇಗಿಸ್ತಾರೆ, ನಾನು ಅವ್ರನ್ನ ರೇಗಿಸ್ತೀನಿ ಅಷ್ಟೇ. ಒಂದೊಂದು ಸಾರಿ ತುಂಬಾ ಹೋಗ್ತಿನ್ಲೇ ಮಾತಾಡ್ಬಿಡ್ತೀವಿ. ಯಾರೋ ಮನ್ಸಿಗೆ ಹಚ್ಕೊಳ್ದಲೆ ಅದನ್ನ ಮುಂದುವರಿದಲೆ ಹಾಗೆ ಒಂಥರ ಈ ರೆಬೆಲ್ ಲವರ್ ಅನ್ಬೋದು ಸರ್ಕಲ್ ಚಂದ್ರಣ್ಣ. ಸೆಟ್ಟಲ್ಲಿ ಅವ್ರನ್ನ ಕ್ಯೂಟ್ ಆಗಿ ಸರ್ಕಲ್ ಚಂದ್ರಣ್ಣ ಅಂತ ರೇಗಿಸ್ತೀವಿ. ಸೆಟ್ ಆರ್ಟ್ ಡೈರೆಕ್ಟರ್ ಇದ್ದಾರೆ, ಅವರು ಅವತ್ತಿಗೆ ಬೇಜಾನ್ ಐಟಮ್ ಇಲ್ಲಿ ಅಂತಲ್ಲ, ಹಬ್ಬಕ್ಕೆಲ್ಲ ಆಮೇಲೆ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಶೂಟಿಂಗ್ ಹೋಗ್ತೀವಿ ಅಂತಂದ್ರು ಪುನಃ ಒಂದು ನಿಮಿಷ ಇವರೇ ನೋಡಿ ಬನ್ರಿ ಆಮೇಲೆ ನೋಡ್ಕೊಂಡ್ರಾಯ್ತು. ಇವರೇ ನಮ್ಮ ಮುನ್ನ. ಸೊ ಇವರು ಮತ್ತೆ ನಮ್ಮ ಮೀಸೆ ಅಂತ ಕರೀತಾರೆ ವೆಂಕಟೇಶಣ್ಣ. ಬರ್ಬೇಕು ನೋಡಿ, ಹಿಂಗಿದ್ದಾರೆ ಗೆಟಪ್ ನೋಡಿ. ಇವರು ಇವರೇ. ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ, ಇಷ್ಟು ಜನನು ಪ್ರೀತಿ ಇದಾರಲ್ಲ, ಇವರು ಡ್ರೈವಿಂಗು ಮಾಡ್ತಾರೆ, ಊಟ ತಿಂಡಿ ಎಲ್ಲ ತರ್ತಾರೆ, ಇಲ್ಲಿ ಬಂದು ಪ್ರೊಡಕ್ಷನ್ಗೂ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ತಂದು ಬಡಿಸ್ತಾರೆ. ಎಲ್ಲರೂ ಅಷ್ಟೇ ಬೇಜಾರು ಮಾಡ್ಕೊಳ್ದಂಗೆ. ಆಮೇಲೆ ತುಂಬಾ ಖುಷಿ ಪಡೋ ವಿಚಾರ ಏನು ಅಂತಂದ್ರೆ, ಒಬ್ರಿಗೂ ಬೇಜಾರಾಗಲ್ಲ. ಮುನ್ನ ಮತ್ತೆ ವೆಂಕಟೇಶಣ್ಣ ಸೆಟ್ಟಲ್ಲಿ ಇದ್ರು ಅಂತಂದ್ರೆ ಎಲ್ರೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸೊ ಇವರೇ ನಮ್ಮ ಮುನ್ನ. ಪವನ್ ಅಂತ ಹೆಸರು, ನಾವು ಪ್ರೀತಿಯಿಂದ ಮುನ್ನ ಅಂತ ಕರಿತೀವಿ. ಅವ್ರ ಹೆಸರು ವೆಂಕಟೇಶಣ್ಣ ಅಂತ, ಮೀಸೆ ಅಂತ ನೋಡಿ. ಇವರು ನಮ್ಮ ಹೇರ್ ಡ್ರೆಸ್ಸರು ಶೈಲಮ್ಮ ಅಂತ. ಇವರು ಬಂದ ವೆಂಕಟೇಶಣ್ಣ ಹೇರ್ ಸ್ಟೈಲಿಸ್ಟ್ ಮಾಡಿ ಸ್ವಲ್ಪ ಇನ್ನೊಂದು ಸೆಟ್ಟಲ್ಲಿ ನಿಂತ್ಕೊಂಡು ನೀಟಾಗಿ ನೋಡ್ಕೋತಾರೆ. ಇವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸರ್. ಇವರು ಅವ್ರನ್ನ ತೋರ್ಸೋದೇ ಬೇಡ. ತುಂಬಾ ಇದಂತಂದ್ರೆ ಅಷ್ಟು ಒಳ್ಳೆ ವ್ಯಕ್ತಿ. ನಮ್ಮನ್ನೆಲ್ಲ ಫಸ್ಟ್ ಕ್ಲಾಸ್ ಆಗಿ ಶೂಟಿಂಗ್ ಹತ್ರ ನೋಡ್ಕೋತಾರೆ, ನಮ್ಗೇನೇ ತೊಂದರೆ ಇಲ್ದಂಗೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೋತಾರೆ. ಅದಂತೂ ನಿಜ. ಟೈಮ್ ಕರೆಕ್ಟ್ ಊಟ ತಿಂಡಿ ವ್ಯವಸ್ಥೆ ಮಾಡಕ್ಕೆ ಎಲ್ಲ ಮಾಡಿಸ್ತಾರೆ. ಈ ಟೈಮ್ಗೆ ಏನು ಕೊಟ್ರೆ ಚೆನ್ನಾಗಿರುತ್ತೆ. ಇವತ್ತು ನೆನ್ನೆ ಇದು ಕೊಟ್ಟಿದ್ವಿ, ಇವತ್ತು ಇದು ಬೇಡ, ಎಲ್ಲ ಅವರೇ. ಇವರಂತೂ ಸರ್, ನಮ್ಮ ಟೀಮಲ್ಲಿ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ನೀಟಾಗಿ ಕೆಲಸ ಅವ್ರ ಪಾಡಿಗೆ ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಥರದ ತೊಂದರೆ ಇಲ್ಲ. ಹಂಗಾಗಿ ಊಟ ತಿಂಡಿ ತರೋದಾಗಲಿ ಯಾರ್ದೇನು ಸಮಸ್ಯೆ ಇಲ್ಲ. ನೀಟ್ ಟೀಮ್ ಸರ್, ಒಳ್ಳೆ ಟೀಮು, ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾರ್ದು ಏನೂ ಸಮಸ್ಯೆಗಳಿಲ್ಲ. ಒಳ್ಳೆ ಕೋಆಪ್ರೇಟಿವ್ ಚೆನ್ನಾಗಿದೆ ಸರ್. ಹೌದು.